ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ವಿಶೇಷ ಸಂದರ್ಶನ. ನಾನು ಸೋಮಣ್ಣ ಮಾಚಿಮಾಡ. ಯಾವುದೇ ವ್ಯಕ್ತಿ ಆಗಿರಲಿ, ಆತ ಜೀವನವನ್ನು ರೂಪಿಸ್ಕೊಳ್ಬೇಕು, ಜೊತೆಗೆ ಸುಂದರವಾದಂಥ ಬದುಕನ್ನು ಕೂಡ ಕಟ್ಕೋಬೇಕಾಗತ್ತೆ. ಇಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಶಿಕ್ಷಣ ಅಥವಾ ಎಜುಕೇಷನ್ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಇನ್ನು ಪದವಿ ಮುಗಿಸಿದಂಥ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಇವತ್ತಿಗೂ ಕಾಡುವಂಥ ಒಂದು ಪ್ರಶ್ನೆ, ಮುಂದೆ ಏನು ಮಾಡಬೇಕು, ಮುಂದೆ ಯಾವ ರೀತಿಯ ಕೋರ್ಸ್ಗಳನ್ನ ಮಾಡಬೇಕು, ಹೇಗೆ ಕೆಲಸವನ್ನು ಗಿಟ್ಟಿಸ್ಕೊಳ್ಬೇಕು, ಇಂಥ ಹಲವು ಪ್ರಶ್ನೆಗಳು ಇವತ್ತು ಕಾಡುವಂತಹ ಸ್ಥಿತಿಯಲ್ಲಿ ನಾವಿದ್ದೀವಿ. ಇಂತಹ ಸ್ಥಿತಿಯಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಮುಂದೆ ಏನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡೋದಕ್ಕೆ ಅಥವಾ ಮಾಹಿತಿಗಳನ್ನ ಶೇರ್ ಮಾಡೋದಕ್ಕೆ ನನ್ನ ಜೊತೆಗೆ ಇಬ್ಬರು ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಮೊದಲನೇದಾಗಿ ಪ್ರಶಾಂತ್ ಶ್ರೀನಿವಾಸ್ ಅವರು ಎಜುಕೇಷನ್ ಕೌನ್ಸಿಲರ್ ಕೂಡ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಮತ್ತೊಬ್ಬ ಅತಿಥಿ ನನ್ನ ಜೊತೆಗೆ ಇವತ್ತು ಜಾಯ್ನ್ ಆಗಿದ್ದಾರೆ ಕಾರ್ಯಕ್ರಮದಲ್ಲಿ. ಇವರು ಸೈಕಾಲಜಿಸ್ಟ್ ಜೊತೆಗೆ ಎಜುಕೇಷನ್ ಕೌನ್ಸಿಲರ್ ಕೂಡ ಹೌದು. ಅಕ್ಷರ ದಾಮ್ಲೆ ಅವರು ಕೂಡ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕೋವಿಡ್ ನಂತರ ಸಾಕಷ್ಟು ಜನರಿಗೆ ಇವತ್ತು ಮುಂದೆ ಏನು ಓದಬೇಕು ಅಥವಾ ಓದಿರುವಂತಹ ವಿದ್ಯಾರ್ಥಿಗಳಿಗೆ ಮುಂದೆ ಏನು ಆಯ್ಕೆ ಮಾಡ್ಕೋಬೇಕು, ಸಾಕಷ್ಟು ಗೊಂದಲಗಳು ಕೇವಲ ವಿದ್ಯಾರ್ಥಿಗಳಲ್ಲಿ ಮಾತ್ರ ಅಲ್ಲ, ಇನ್ಫ್ಯಾಕ್ಟ್ ಪೋಷಕರು ಕೂಡ ಕಾಡ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಕೋವಿಡ್ ಬಂದ ನಂತರ ಅಥವಾ ಕೋವಿಡ್ ಸಂದರ್ಭದಲ್ಲಿ ಎಜುಕೇಷನ್ ಸಿಸ್ಟಮ್ಗಳಾಗಿರ್ಬೋದು, ಎಲ್ಲ ಸಂದರ್ಭಗಳನ್ನು ನೋಡಿದಾಗ ಏನು ಮಾಡಬೇಕು ವಿದ್ಯಾರ್ಥಿಗಳು ಅಂತ ಪ್ರಶ್ನೆ ಕಾಡ್ತಾ ಇದೆ. ಏನು ಮಾಡ್ಬೋದು ಸರ್? ಈ ಒಂದು ಪ್ರಶ್ನೆ ಆ್ಯಕ್ಚುಲಿ ಕೋವಿಡ್ಗಿಂತ ಮುಂಚೆಯಿಂದನೂ ಕೂಡ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಕೋವಿಡ್ ಈ ಪ್ರಶ್ನೆನ ಇನ್ನಷ್ಟು ಇಂಪಾರ್ಟೆಂಟ್ ಮಾಡಿದೆ. ಜನರಲಿ ಇಲ್ಲಿವರೆಗೂ ಹೇಗಿತ್ತು, ಒಂದು ಸೆಟ್ ಥೀಮ್ ಇತ್ತು. 10th ಆದಮೇಲೆ ಸೀರಿಯಸ್ ಆಗಿ ಓದೋ ಸ್ಟೂಡೆಂಟ್ಸು ಸೈನ್ಸ್ ತೊಗೊಳ್ತಾರೆ, ಅದಾದ ನಂತರ ಇಂಜಿನಿಯರಿಂಗ್ ಅಥವಾ ಮೆಡಿಸನ್ ಮಾಡ್ತಾರೆ. ಇದೇ ರೀತಿ ಒಂದು ಸೆಟ್ ಸ್ಟ್ರೀಮಲ್ಲಿ ಎಲ್ಲರೂ ಹೋಗ್ತಾಯಿದ್ರು. ಯಾರೂ ಕೂಡ ಓಕೆ ನನಗೆ ಏನೆಲ್ಲ ಆಪರ್ಚುನಿಟೀಸ್ ಇದೆ, ನಾನು ಏನೆಲ್ಲ ಮಾಡ್ಬೋದು ಅನ್ನೋ ಒಂದು ಚಿಂತನೆ ನಡೆಸ್ತಾ ಇರಲಿಲ್ಲ. ಈಗ ಕೋವಿಡ್ ಬಂದ ಮೇಲೆ ಸಾಕಷ್ಟು ರೀತಿಯ ಬೇರೆ ರೀತಿ ತೊಂದರೆಗಳಾಗಿರೋದ್ರಿಂದ, ಸ್ಪೆಷಲಿ ಪ್ಲೇಸ್ಮೆಂಟ್ಸ್ ಡೌನ್ ಆಗಿದೆ, ಪ್ರೈವೇಟ್ ಸೆಕ್ಟ್ರಲ್ಲಿ ಹೈರಿಂಗ್ ಡೌನ್ ಆಗಿದೆ. ಈ ಎಲ್ಲ ಪ್ರಾಬ್ಲಮ್ಸಿಂದ ಎಲ್ಲ ರೀತಿಯ ಆಪರ್ಚುನಿಟೀಸ್ ಬಗ್ಗೆ ಹುಡುಕಾಟ ಕೂಡ ಶುರುವಾಗಿದೆ. ಇವತ್ತಿರೋ ಸಿಚುವೇಷನಲ್ಲಿ ದೇರ್ ಆರ್ ಮಲ್ಟಿಪಲ್ ಆಪರ್ಚುನಿಟೀಸ್. ಪ್ರಾಬ್ಲಮ್ ನಮ್ಮಲ್ಲಿ ಅವೇರ್ನೆಸ್ ತುಂಬ ಕಡಿಮೆ, ಅರಿವು ತುಂಬ ಕಡಿಮೆ. ಆ ಅರಿವು ಮೂಡಿಸೋ ದೃಷ್ಟಿಯಿಂದ ನಾವು ಸಾಕಷ್ಟು ಕೆಲಸ ಮಾಡಬೇಕಾಗತ್ತೆ. ಆ್ಯಂಡ್ ಕರೆಕ್ಟಾಗಿ ಸ್ಟೂಡೆಂಟ್ಸ್ಗೆ ತಮ್ಮ ಇಂಟ್ರೆಸ್ಟ್ ಏರಿಯಾ ಒಂದು ಫೈಂಡ್ ಔಟ್ ಮಾಡಿಕೊಂಡ್ರೆ ಮುಂದಿನ 3 ವರ್ಷಗಳಲ್ಲಿ, ಮುಂದಿನ 5 ವರ್ಷಗಳಲ್ಲಿ ನನ್ನನ್ನು ನಾನು ಇಲ್ಲಿ ನೋಡೋಕ್ಕೆ ಇಷ್ಟಪಡ್ತೀನಿ ಅನ್ನೋ ಒಂದು ಐಡಿಯಾ ಅವ್ರಿಗೆ ಬಂದರೆ ಎಂಥದೇ ಒಬ್ಬ ಸ್ಟೂಡೆಂಟ್ ಕೂಡ ಇವತ್ತು ಆ ಡೈರೆಕ್ಷನಲ್ಲಿ ಎಫರ್ಟ್ ಹಾಕೋದ್ರಲ್ಲಿ ಹಿಂಜರಿಯೋದಿಲ್ಲ. ಅವ್ರಿಗೆ ಬೇಕಾಗಿರೋದು ಒಂದು ಸ್ಟಾರ್ಟಿಂಗ್ ಐಡಿಯಾ, ಆ ಐಡಿಯಾ ಜೊತೆಗೆ ಒಂದು ಸಪೋರ್ಟ್. ಬಿಕಾಸ್ ಸ್ಕೂಲ್ ಲೆವೆಲಲ್ಲಿ ಸ್ಪೂನ್ ಫೀಡಿಂಗ್ ಅನ್ನೋ ಅವಶ್ಯಕತೆ ಬೀಳುತ್ತೆ. ಇವಾಗಿನ ಮೆಚುರಿಟಿಯಲ್ಲಿ ಅವ್ರಿಗೆ ಹ್ಯಾಂಡ್ ಹೋಲ್ಡಿಂಗ್ ಬೇಕು. ಅವ್ರ ಜೊತೆಗೆ ನಿಂತು ನೋಡಿ ಈ ಡೈರೆಕ್ಷನ್ ಇದೆ, ಇದರಲ್ಲಿ ನೀವು ಅಚೀವ್ ಮಾಡ್ಬೋದು ಅಂತ ಒಂದು ದಾರಿದೀಪ ತೋರಿಸಿದ್ರೆ ಡೆಫಿನೆಟ್ಲಿ ಮಾಡ್ಬೋದು. ಸಾಕಷ್ಟು ಆಪರ್ಚುನಿಟೀಸ್ ಇವೆ. ಆ ಎಲ್ಲ ಆಪರ್ಚುನಿಟೀಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ನೀವು ಹೇಳಿದಾಗೆ ಕೊರೋನಾಗಿಂತ ಮೊದಲು ಕೂಡ ಈ ಒಂದು ಮನಸ್ಥಿತಿ ಇತ್ತು ಸಾಕಷ್ಟು ಜನರಲ್ಲಿ. ಆಯ್ಕೆ ವಿಚಾರಕ್ಕೆ ಬಂದಾಗ ಏನು ಚೂಸ್ ಮಾಡ್ಕೋಬೇಕು, ರೈಟ್ ಗೈಡೆನ್ಸ್ ಸಿಗೋದಿಲ್ಲ, ಸೂಕ್ತವಾದಂಥ ವೇದಿಕೆಗಳು ಸಿಗೋದಿಲ್ಲ. ಬಟ್ ಈಗಿನ ಕೆಲ ವರ್ಷಗಳು ನೋಡಿದಾಗ ಆಫ್ಟರ್ ಕೋವಿಡ್ ಆದಮೇಲೆ ಸಾಕಷ್ಟು ಜನ ನಾವು ವಿದ್ಯಾರ್ಥಿಗಳನ್ನ ಮಾತಾಡಿಸಿದ್ದೀನಿ ಕೂಡ. ಇಲ್ಲೊಂದು ಕಡೆ ಮಾನಸಿಕವಾಗಿ ಖಿನ್ನತೆಗಳು ಒಳಗಾಗುವಂಥದ್ದು, ಅಥವಾ ಮತ್ತೆ 3 ನೆಲೆ ಬರುತ್ತಂತೆ, 4 ನೆಲೆ ಬರುತ್ತಂತೆ, ಅಥವಾ ಈ ಭೂಮಿನೇ ಇರಲ್ವಂತೆ, ಅಥವಾ ನಾವು ಯಾರೂ ಇರೋಲ್ವಂತೆ. ಈ ಥರದಷ್ಟು ಗೊಂದಲಗಳಿದೆ. ನಾನು ಓದಬೇಕಾ ಅಥವಾ ಓದಬಾರ್ದಾ, ಅಥವಾ ಎಜುಕೇಷನ್ ಕಂಟಿನ್ಯೂ ಮಾಡಬೇಕಾ, ಕೆಲಸಕ್ಕೆ ಸೇರ್ಕೋಬೇಕಾ, ಅಥವಾ ಮನೇಲೇ ಇರಬೇಕಾ, ಈ ಥರದ ಒಂದಷ್ಟು ತಪ್ಪು ಗ್ರಹಿಕೆಗಳು, ತಪ್ಪು ಆಲೋಚನೆಗಳು ಮಕ್ಕಳ ಮನಸ್ಸಿನಲ್ಲಿ ಗಾಢವಾಗಿ ಇವತ್ತು ಪರಿಣಾಮ ಬೀರ್ತಾ ಇದೆ. ಸೊ ಅವ್ರಿಗೇನು ಮಾಡ್ಬೋದು? ಸ್ಪೆಸಿಫಿಕಲಿ ಹೇಳಬೇಕು ಅಂತಂದರೆ, ಒಂದು ಇದನ್ನು ನಾನು ಸಿಸ್ಟಮ್ನ ಜಾಸ್ತಿ ದೂರಕ್ಕೆ ಹೋಗಲ್ಲ, ಬಟ್ ದೆರ್ ಇಸ್ ಅ ಫಾಲ್ಟ್ ಇನ್ ದ ಸಿಸ್ಟಮ್ ಆಲ್ಸೋ. ಎಜುಕೇಷನ್ ಸಿಸ್ಟಮ್ ಇಲ್ಲಿವರೆಗೂ, ಈಗ ನ್ಯೂ ಎಜುಕೇಷನ್ ಪಾಲಿಸಿ ಬಂದು ಅದರ ನಂತರ ಸಾಕಷ್ಟು ಉತ್ತಮವಾದ ಬೆಳವಣಿಗೆಗಳಾಗ್ಬೋದು. 10ನೇ ಕ್ಲಾಸ್ ತನಕ ಒಂದು ರೀತಿಯ ಶಿಕ್ಷಣ, 10ನೇ ಕ್ಲಾಸ್ ನಂತರ ನೀವು PUC ಓದೋದಾಗಲಿ ಅಥವಾ 11th 12th ಓದೋದಾಗಲಿ, ಅದಕ್ಕೆ ನಂತರ ನೀವು ಒಂದು ಕೋರ್ಸ್ ಆಯ್ಕೆ ಮಾಡೋದು, ಅದರ ನಂತರ ನೀವು ಪದವಿಯಲ್ಲಿ ಇನ್ನೊಂದು ಡೈರೆಕ್ಷನ್ ತೊಗೊಳೋದು. ಸೊ ಒಂದು ಸ್ಟ್ರೀಮಲ್ಲಿ ಸ್ಟೂಡೆಂಟ್ ಲಿಮಿಟ್ ಆಗಿಬಿಡ್ತಾರೆ. ಇವಾಗ ನಾನು ಇಫ್ ಐ ಚೂಸ್ ಟು ಟೇಕ್ ಆರ್ಟ್ಸ್, ನಾನು ಆರ್ಟ್ಸ್ ತೊಗೊಂಡಿದ್ದೀನಿ 10ನೇ ಕ್ಲಾಸ್ ನಂತರ ಅಂದಿದ ತಕ್ಷಣ ಅವರಿಗೆ ಕಂಪ್ಲೀಟಾಗಿ ಮ್ಯಾಥ್ಸ್ ಟಚ್ ಉಳ್ಕೊಂಡ್ಬಿಡುತ್ತೆ. ಆ್ಯಂಡ್ ಮ್ಯಾಥ್ಸ್ ಕಂಪ್ಲೀಟಾಗಿ ಅಲ್ಲಿಗೆ ಬಿಟ್ಟರು ಅಂದರೆ ನಂತರ ಮುಂದೆ ನೀವು ಯಾವುದೇ ಒಂದು ಎಂಟ್ರೆನ್ಸ್ ಎಕ್ಸಾಮ್ ತೊಗೊಳ್ಳಿ, ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ತೊಗೊಳ್ಳಿ, ಬೇಸಿಕ್ ಆ್ಯಪ್ಟಿಟ್ಯೂಡಿನ ರಿಕ್ವೈರ್ಮೆಂಟ್ ಇದ್ದೇ ಇದೆ. ಆದರೆ ಈ ಸ್ಟೂಡೆಂಟು ಮ್ಯಾಥ್ಸ್ನ ಲಾಸ್ಟ್ ಕಲ್ತಿರೋ 10ನೇ ಕ್ಲಾಸಲ್ಲಿ. ಸೊ ಇದಕ್ಕೆ ನಾವು ಸ್ಟೂಡೆಂಟನ್ನ ದೂರೋದಕ್ಕಿಂತ ಜಾಸ್ತಿ ಅಲ್ಲಿ ಸಿಸ್ಟಮ್ನ ಒಂದು ಪ್ರಾಬ್ಲಮ್ ಕೂಡ ಬರುತ್ತೆ. ಸೊ ಅವರಿಗೆ ಕರೆಕ್ಟ್ ಟೈಮಲ್ಲಿ ಗೈಡೆನ್ಸ್ ಅನ್ನೋದು ಸಿಕ್ಕಿ ಸ್ವಲ್ಪ ಸಿಸ್ಟಮಿಕ್ ಫಾಲ್ಟ್ಸ್ ಕೂಡ ನಾವು ತಿದ್ದೋದಾದರೆ ಸ್ಟೂಡೆಂಟ್ಗೆ ಸಾಕಷ್ಟು ರೀತಿಯ ಆಪರ್ಚುನಿಟೀಸ್ ಇವೆ. ಆ್ಯಂಡ್ ಎಸ್ಪೆಷಲಿ ಇವತ್ತಿನ ತಂತ್ರಜ್ಞಾನದ ಯುಗದಲ್ಲಿ ಡೇಟಾ ಸೈನ್ಸ್ ಒಂದು ಹೊಸದಾಗಿ ಡೆವಲಪ್ ಆಗಿದೆ. ಆ್ಯನಿಮೇಷನ್ ದೃಷ್ಟಿಕೋನದಿಂದ ಇನ್ ಟರ್ಮ್ಸ್ ಆಫ್ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲೂ ಆ್ಯನಿಮೇಷನ್ ಒಂದು ಒಳ್ಳೆ ಫೀಲ್ಡಾಗಿ ಡೆವಲಪ್ ಆಗ್ತಾ ಇದೆ. ಮೆಡಿಕಲ್ ರಿಕ್ವೈರ್ಮೆಂಟ್ಸ್, ಸ್ಪೆಷಲಿ ಕೋವಿಡ್ ಹ್ಯಾಸ್ ಓಪನ್ಡ್ ಅಪ್ ದಿ ಫೀಲ್ಡ್ ಆಫ್ ಮೆಡಿಕಲ್ ರಿಕ್ವೈರ್ಮೆಂಟ್ಸ್. ಸೊ ಆ ದೃಷ್ಟಿಕೋನದಲ್ಲೂ ಕೂಡ ಬ್ಯಾಚುಲರ್ಸ್ ಇನ್ ಫೀಲ್ಡ್ ಆಫ್ ಮೆಡಿಕಲ್ ಸೈನ್ಸ್, ICU ಮ್ಯಾನೇಜ್ಮೆಂಟ್, ಈ ರೀತಿ ಸಾಕಷ್ಟು ಕೋರ್ಸಸ್ ಬಂದಿವೆ.
ಸೊ ಇಟ್ ಇಸ್ ಆಲ್ ಅಬೌಟ್ ಒಬ್ಬ ಆಸ್ಪಿರೆಂಟ್ ಆಗಿ ಒಬ್ಬ ಸ್ಟೂಡೆಂಟಿಗೆ ಮಾಡಬೇಕು ಅನ್ನೋ ಛಲ ಇದ್ದು ಅವ್ರಿಗೆ ಏನು ಅನ್ನೋದ್ರ ಬಗ್ಗೆ ಕರೆಕ್ಟ್ ಅರಿವು ಸಿಕ್ಬಿಟ್ರೆ ಅವ್ರು ಡೆಫಿನೆಟ್ಲಿ ಅಚೀವ್ ಮಾಡ್ಬೋದು. ಅಕ್ಷರಧಾಮ್ಲೆ ಅವರೇ, ಈ BA BCom ಅಥವಾ BSc ಪದವಿ ಮುಗಿಸಿದಂಥ ವಿದ್ಯಾರ್ಥಿಗಳಿಗೆ ಮುಂದೆ ಓದಬೇಕು ಅನ್ನುವಂಥ ಆಲೋಚನೆ ಇದ್ದಾಗ ಏನು ಆಪ್ಷನ್ಸ್ ಇದೆ ಈಗ ಸದ್ಯಕ್ಕೆ? ಬರೀ ನಾವು ಫಾರ್ಮಲ್ ಎಜುಕೇಷನಲ್ಲಿ ಅಥವಾ ಟ್ರೆಡಿಷ್ನಲ್ ಎಜುಕೇಷನ್ ಸಿಸ್ಟಮ್ ಕಡೆಗೆ ಒಲವು ತೋರಿಸೋ ಬದಲು ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು ಅಂತ. ಯಾಕೆಂದರೆ ಈಗ ನೀವು IITಯಲ್ಲಿ ಕೂಡ ಓದಿದಂಥ ವಿದ್ಯಾರ್ಥಿಗಳಲ್ಲಿ ಸುಮಾರು ವಿದ್ಯಾರ್ಥಿಗಳು ಅನ್ಎಂಪ್ಲಾಯಬಲ್ ಆಗಿದ್ದಾರೆ, ಅಂದರೆ ಅವರಿಗೆ ಉದ್ಯೋಗ ಕೊಡುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈಗಿನ ಪರಿಸ್ಥಿತಿಯಲ್ಲಿ ಎಷ್ಟು ಹೆಚ್ಚು ಕೌಶಲ್ಯವನ್ನು ನಾವು ನಮ್ಮದಾಗಿಸ್ಕೊಳ್ತೇವೋ ಆವಾಗ ನಮಗೆ ನಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾನು ಹೇಳೋದು, ಯಾವುದೇ ಕೋರ್ಸ್ ಇರಲಿ ಆದಷ್ಟು ಹೆಚ್ಚು, ಈಗ ಆನ್ಲೈನಲ್ಲೂ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳು ಅವೈಲೇಬಲ್ ಇರೋ ಕಾರಣ ಹೆಚ್ಚು ನಾವು ಈ ಕಡೆಗೆ ಗಮನ ಹರಿಸಬೇಕು. ನಮ್ಮನ್ನು ನಾವು ಎಂಪ್ಲಾಯಬಲ್ ಆಗಿ ಮಾಡಬೇಕು. ಆಮೇಲೆ ಸ್ವಂತ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸಿಗುತ್ತೋ ಅಥವಾ ಬೇರೆ ಕಡೆ ಎಂಪ್ಲಾಯ್ಮೆಂಟ್ ಸಿಗುತ್ತೋ ಅದು ಮತ್ತಿನ ಪ್ರಶ್ನೆ. ಬಟ್ ನಮ್ಮನ್ನು ನಾವು ತಯಾರು ಮಾಡ್ಕೊಳ್ಳದೆ ಬರೀ ಓದಿದ ಪುಸ್ತಕಗಳ ಮೇಲೆ ಅವಲಂಬಿತರಾಗಿದ್ದಾಗ ಈ ಸಮಸ್ಯೆಗಳು ಬರುತ್ತೆ. ಓಕೆ, ವಿದ್ಯಾರ್ಥಿಗಳಿಗೆ ಒಂದು ರೀತಿ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳ ಬಗ್ಗೆ ಹೆಚ್ಚಿನ ಆಸಕ್ತಿ, ಅಂದರೆ ನಾನು ಓದಬೇಕು, ನಾನು ಕೆಲಸ ಗಿಟ್ಟಿಸ್ಕೋಬೇಕು ಅಥವಾ ನಾನೇ ಸ್ವಂತಕ್ಕೆ ನನ್ನ ಸ್ಕಿಲ್ಸನ್ನು ಯೂಸ್ ಮಾಡಿಕೊಂಡು ಕೆಲಸ ಗಿಟ್ಟಿಸ್ಕೋಬೇಕು ಅನ್ನೋ ಆಲೋಚನೆಗಳು ತುಂಬ ಕಡಿಮೆ ಇತ್ತೀಚಿನ ವಿದ್ಯಾರ್ಥಿಗಳಲ್ಲಿ. ಸೊ ಹೀಗಿದ್ದಾಗ ಈ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳಂತ ಇದ್ದರೆ ಯಾವುದರ ಅವಕಾಶಗಳಿದೆ? ಒಂದು ಟ್ರಾನ್ಸ್ಲೇಷನ್ ಅನ್ನೋ ವಿಷಯವನ್ನು ಇಟ್ಕೊಂಡ್ರೆ ಬೇರೆ ಬೇರೆ ರೀತಿಯ ಭಾಷೆಗಳ ಟ್ರಾನ್ಸ್ಲೇಷನ್ ಇತ್ತೀಚೆಗೆ ಬೇಕು, ಆದರೆ ಟ್ರಾನ್ಸ್ಲೇಟರ್ಸ್ ಇಲ್ಲ. ಸೈಕಾಲಜಿಸ್ಟ್ಗಳು ಬೇಕು, ಸೈಕಾಲಜಿಸ್ಟ್ಗಳಿಲ್ಲ. ನಮ್ಮಲ್ಲಿ ಎಲೆಕ್ಟ್ರಿಷಿಯನ್ಗಳ ಕೊರತೆ ಇದೆ, ಪ್ಲಂಬರ್ಗಳ ಕೊರತೆ ಇದೆ. ಉದಾಹರಣೆಗೆ ನಾನು ಒಂದು ದೊಡ್ಡ ಪ್ಲಂಬಿಂಗ್ ಇನ್ಸ್ಟಿಟ್ಯೂಟ್, ಅಂದರೆ ಪ್ಲಂಬಿಂಗ್ ಕಂಪನಿ, ಅದು ಪೈಪ್ ಕಂಪನಿ, ಅವರು ಒಂದು ಪ್ಲಂಬಿಂಗ್ ಸ್ಕಿಲ್ ಡೆವಲಪ್ಮೆಂಟ್ ಕೋರ್ಸ್ ಶುರು ಮಾಡಿದ್ದಾರೆ. ಆದರೆ ಅದಕ್ಕೆ ಯಾರೂ ಅರ್ಜಿ ಸಲ್ಲಿಸೋರಿಲ್ಲ. ಹಾಗಾಗಿ ಇಂಥ ಕೆಲಸಗಳು ಕೂಡ ಇನ್ನಿನ್ನು ಹೆಚ್ಚು ಪ್ರೊಫೆಷ್ನಲ್ ಆಗಿ, ಈಗ ನಾವು ಡಾಕ್ಟರ್ಗಳನ್ನು ಎಂಜಿನಿಯರ್ಗಳನ್ನು ಹೇಗೆ ಪ್ರೊಫೆಷ್ನಲ್ಗಳಾಗಿ ನೋಡ್ತೇವೋ ಅದೇ ರೀತಿ ಈ ರೀತಿಯ ವೃತ್ತಿಗಳಿಗೂ ಅಂಥದ್ದೇ ಪ್ರೊಫೆಷ್ನಲ್ ವ್ಯಾಲ್ಯೂ ಬರ್ತದೆ. ನಾವು ಯಾವ ಕೆಲಸವನ್ನು ಮಾಡ್ತೇವೆ ಅದನ್ನು ಎಷ್ಟು ಚೆನ್ನಾಗಿ ಮಾಡ್ತೇವೆ ಅನ್ನೋದು ಮುಖ್ಯ ಆಗ್ತದೆ. ಸರ್, ಹಾಗೇನೆ ಈ ಪೋಸ್ಟ್ ಗ್ರಾಜ್ಯುಯೇಷನ್ ಅಥವಾ ಈ ಜಾಬ್ ಓರಿಯೆಂಟೆಡ್ ಕೋರ್ಸ್ ಮಾಡಬೇಕು ಅಂದರೆ ಸಾಕಷ್ಟು ಕಡೆಗಳಲ್ಲಿ 50% ಮಾರ್ಕ್ಸ್ ಕಡ್ಡಾಯ ಅನ್ನೋದು ಒಂದು ಷರತ್ತು ಇದೆ. ಸೊ ಇಂಥವರಿಗೆ ಯಾವ ರೀತಿಯ ಆಪ್ಷನ್ಸ್ಗಳಿದೆ? ಈಗ 50% ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲದೆ ಇರಬಹುದು ಕೆಲವರಿಗೆ, ಅಥವಾ 50% ಸ್ಕೋರ್ ಮಾಡಿರ್ತಾರೆ ಕೆಲವರು. ಸೊ ಅಂಥ ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಅವಕಾಶಗಳಿದೆ? ಸಾಕಷ್ಟು ಪೋಸ್ಟ್ ಗ್ರಾಜ್ಯುಯೇಷನ್ ಕೋರ್ಸಸ್ಗೆ ಈಗ 50% ಕ್ರೈಟೀರಿಯಾ ತೆಗಿತಾ ಬಂದಿದ್ದಾರೆ. ಬಟ್ ಈಗಿರೋ ಎಜುಕೇಷನ್ ಸಿಸ್ಟಮಲ್ಲಿ 50% ಸ್ಕೋರ್ ಮಾಡೋದು ಇಟ್ ಶುಡಂಟ್ ಬಿ ವೆರಿ ಡಿಫಿಕಲ್ಟ್. ದೇರ್ ವಾಸ್ ಅ ಟೈಮ್ ಅಲ್ಲಿ ಎಸ್ಪೆಷಲಿ ಗ್ರಾಮೀಣ ಭಾಗದಿಂದ ಬಂದಿದ್ದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅಲ್ಲಿ ಅವರು 10ನೇ ಕ್ಲಾಸ್ ತನಕ 12ನೇ ಕ್ಲಾಸ್ ತನಕ ಕನ್ನಡ ಮಾಧ್ಯಮದಲ್ಲೇ ಓದಿ ಗ್ರ್ಯಾಜುಯೇಷನ್ ಅಂತ ಬಂದಾಗ ಅವರು ಇಂಗ್ಲೀಷ್ ಮಾಧ್ಯಮಕ್ಕೆ ಶಿಫ್ಟ್ ಆದಾಗ ಅಲ್ಲಿ ಓದ್ತಾ ಕೆಲವು ಸತಿ ತೊಂದರೆ ಆಗಿರುತ್ತೆ. 50% ಕಮ್ಮಿ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವುದೇ ರೀತಿಯ ಅಂಕಗಳ ಕಡಿವಾಣ ಇಲ್ಲ. UPSC ಮಾಡೋದಕ್ಕಾಗ್ಬೋದು, KPSC ಮಾಡೋದಕ್ಕಾಗ್ಬೋದು, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ಎಕ್ಸಾಮು ಕೂಡ 50% ಅಂತ ಯಾವುದೇ ಲಿಮಿಟ್ ಇಲ್ಲ. ಆ್ಯಂಡ್ ನಮ್ಮ ಮುಂದೆ ಸಾಕಷ್ಟು ಉದಾಹರಣೆಗಳಿವೆ. ಗ್ರ್ಯಾಜುಯೇಷನಲ್ಲಿ ತುಂಬಾ ಕಮ್ಮಿ ಮಾರ್ಕ್ಸ್ ತಗೊಂಡು ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ರ್ಯಾಂಕ್ ತಗೊಂಡು ಇವತ್ತು ಅಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸರ್, ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಥವಾ ಸ್ಪರ್ಧಾತ್ಮಕ ವಿಚಾರಕ್ಕೆ ಬಂದಾಗ ಸೊ ಅಲ್ಲಿ ಇರುವಂಥ ಮಾನದಂಡಗಳು ಏನೇನಿರುತ್ತೆ? ಅಂದರೆ ಇಂತಿಷ್ಟು ಮಾರ್ಕ್ಸ್ ತಗೊಂಡಿರಬೇಕು ಅಥವಾ ಈ ಥರದೆಲ್ಲ ಒಂದಷ್ಟು ಷರತ್ತುಗಳಿರುತ್ತೆ ವಿದ್ಯಾರ್ಥಿಗಳಿಗೆ, ಹೇಗೆ? ಇಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೆಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿಮ್ಮ PUC ಅಥವಾ 12th ಸ್ಟ್ಯಾಂಡರ್ಡ್ ನಂತರನೇ ತಗೋಬೋದು. ಕೆಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ಡಿಗ್ರಿ ಅನ್ನೋದನ್ನು ಕಡ್ಡಾಯ ಮಾಡ್ತಾರೆ. ಸೊ ಡಿಗ್ರಿ ಫೈನಲ್ ಇಯರ್ ಅಲ್ಲಿರೋ ಕೂಡ ನೀವು ಪ್ರಿಪೇರ್ ಆಗಿ ನಿಮ್ಮ ಫೈನಲ್ ಇಯರ್ ಪರೀಕ್ಷೆ ಬರೀತಾ ಕೂಡ ನೀವು ಡಿಗ್ರಿ ಬರಿಬೋದು. ಅದೇ ರೀತಿ ಡಿಗ್ರಿ ಮುಗಿಸಿದ ನಂತರ ಕೂಡ ನೀವು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತಗೋಬೋದು. ಅನ್ಫಾರ್ಚುನೇಟ್ಲಿ ಕರ್ನಾಟಕ ಮತ್ತು ಕೆಲವು ಸೌತ್ ಇಂಡಿಯನ್ ಸ್ಟೇಟ್ಸಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಂಬಂಧಪಟ್ಟಂತೆ ಅರಿವು ತುಂಬ ಕಮ್ಮಿ ಇದೆ. ಸ್ಪೆಸಿಫಿಕಲಿ ಕರ್ನಾಟಕದಲ್ಲಿ ಸ್ಪರ್ಧಾತ್ಮಕತೆ ಮತ್ತು ಸ್ಪರ್ಧಾತ್ಮಕ ಸಂಸ್ಕೃತಿ ಬಗ್ಗೆ ತುಂಬ ಒಲವು ಕಮ್ಮಿ ಇದೆ. ಇದಕ್ಕೆ ಒಂದು ಸ್ವಲ್ಪ ಭಯನೂ ಇದೆ, ದಟ್ ಹೊರಗಡೆ ಹೋಗಬೇಕು, ನಮಗೆ ಹಿಂದಿ ಗೊತ್ತಿಲ್ಲ, ಈ ರೀತಿ ಕೆಲವು ಭಯನೂ ಇದೆ. ಇನ್ನೊಂದು ಸಾಕಷ್ಟು ಇದರಲ್ಲಿ ತೊಂದರೆಗಳಿರ್ಬೋದು, ನಾವು ಈ ಸಿಸ್ಟಮಲ್ಲಿ ಸರ್ವೈವ್ ಆಗ್ಬೋದಾ ಅನ್ನೋ ರೀತಿ ಒಂದು ಅರಿವಿನ ಕೊರತೆ ಕೂಡ ಇದೆ. ಆದರೆ ಇದರ ಬಗ್ಗೆ ಕರೆಕ್ಟಾಗಿ ಅರಿವು ಮೂಡಿಸ್ಕೊಂಡು ಏನು ಮಾಡಬೇಕು, ಯಾವ ರೀತಿ ಇದಕ್ಕೆ ವರ್ಕ್ ಮಾಡಬೇಕು ಅನ್ನೋ ಓರಿಯೆಂಟೇಷನ್ ಕರೆಕ್ಟಾಗಿ ಸಿಕ್ಕಿದ್ರೆ ಡೈರೆಕ್ಷನಲ್ಲಿ ಅಚೀವ್ ಮಾಡೋದು ಸಾಕಷ್ಟಿದೆ. ರಾಜ್ಯದಲ್ಲೂ ರಾಷ್ಟ್ರ ಮಟ್ಟದಲ್ಲೂ ಉನ್ನತ ಹುದ್ದೆಗಳಲ್ಲಿ ಡೈರೆಕ್ಟ್ ಪೀಪಲ್ ಟು ಪೀಪಲ್ ಕನೆಕ್ಟ್ ಇಟ್ಕೊಂಡು ಇಲ್ಲಿ ಸಾಧಿಸೋವಂಥದ್ದು ಸಾಕಷ್ಟಿದೆ. ಈ ಕಾಂಪಿಟೇಟಿವ್ ಎಕ್ಸಾಮ್ ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದು ಒಂದೇ, ಒಂದು IAS, ಒಂದು IPS, ಒಂದು KS, ಈ ಥರದ್ದು ಮಾತ್ರ ನಮ್ಮ ಕಣ್ಮುಂದೆ ಬರುತ್ತೆ. ಬಟ್ ಅದ್ರ ಜೊತೆಗೆ ಸಾಕಷ್ಟು ಅವಕಾಶಗಳು ಕೂಡ ವಿದ್ಯಾರ್ಥಿಗಳಿಗೆ ಇರುತ್ತೆ. ಸೊ ಯಾವುದೆಲ್ಲ ಅವಕಾಶಗಳು ಸಿಗುತ್ತೆ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಫೇಸ್ ಮಾಡಿದಾಗ ಅಥವಾ ಅದನ್ನು ತಗೊಂಡಾಗ? ವಿದ್ಯಾರ್ಥಿಗಳಿಗಿರುವಂಥ ಆಪ್ಷನ್ಸ್ ಏನಿದೆ ಇವತ್ತು ಮಾರ್ಕೆಟಲ್ಲಿ? ಈ UPSC ಅನ್ನೋ ಒಂದು ಸಂಸ್ಥೆಯೇ ಅನೇಕ ರೀತಿಯಾದಂಥ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಮಾಡ್ತದೆ. IAS IPS ಅನ್ನೋದಕ್ಕೆ 2 ಹುದ್ದೆಗಳಷ್ಟೇ.
ಅದೇ ಎಕ್ಸಾಮ್ ಬರೆದಲ್ಲಿ ಅವರಿಗೆ ಪೋಸ್ಟಲ್ ಸರ್ವಿಸ್ ಸಿಗುತ್ತೆ, ಅಥವಾ ರೆವಿನ್ಯೂ ಸರ್ವಿಸ್ ಸಿಗುತ್ತೆ, ಅಥವಾ ಅಕೌಂಟ್ ಸರ್ವಿಸ್ ಸಿಗುತ್ತೆ, ರೈಲ್ವೆ ಸರ್ವಿಸ್ ಸಿಗುತ್ತೆ. ಹೀಗೆ ಸುಮಾರು 22 ಸರ್ವೀಸ್ಗಳು ಅದರಲ್ಲೇ ಸಮ್ಮಿಳಿತವಾಗಿವೆ. ಒಂದು. ಎರಡನೇದಾಗಿ ಇದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಕೂಡ ಬೇರೆ ಬೇರೆ ರೀತಿಯಂಥ ಪರೀಕ್ಷೆಗಳನ್ನು ಮಾಡ್ತದೆ. ಅದರ ಮೂಲಕ ನಾವು ಸೆಂಟ್ರಲ್ ಮಿನಿಸ್ಟ್ರಿಯಲ್ಲಿ ಕೂಡ ಕೆಲಸ ಮಾಡ್ಬೋದು. ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಸೆಟ್ಲ್ ಆಗೋದ್ರ ಕಡೆಗೆ ಹೆಚ್ಚು ಗಮನ ಹರಿಸ್ತೇವೆ ಹೊರತು ನಾವು ಎಷ್ಟು ಅಚೀವ್ ಮಾಡ್ಬೋದು ನನ್ನ ಜೀವನದಲ್ಲಿ ಅನ್ನೋದನ್ನು ನೋಡೋದಿಲ್ಲ. ನನಗೆ ಕಳೆದುಕೊಳ್ಳುವ ಭಯ ಇಲ್ಲದಿದ್ದಾಗ ನನಗೆ ಎತ್ತರ ಜಾಸ್ತಿ ಕಾಣ್ತದೆ. ನನ್ನಲ್ಲಿ ಇದ್ದದ್ದು ಎಲ್ಲಿ ಕಳೆದು ಹೋಗುತ್ತೋ ಅನ್ನೋ ಭಯ ಇದ್ದಾಗ ಈ ಸಮಸ್ಯೆಗಳು, ಅಯ್ಯೋ ಇದನ್ನು ಉಳಿಸ್ಕೊಳ್ಬೇಕು ಅನ್ನೋ ಭಯ. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳು ಯಾವಾಗ ಈ ಭಯವನ್ನು ಬಿಟ್ಟು ಮೇಲೆ ತಮ್ಮ ದೃಷ್ಟಿಯನ್ನು ಹರಿಸ್ತಾರೋ ಆವಾಗ ಅವಕಾಶಗಳು ತನ್ನಿಂತಾನೇ ಹೊರ ಬರ್ತಾ ಹೋಗ್ತದೆ. ಈ ಭಾಷೆ ಎಷ್ಟು ಇಂಪಾರ್ಟೆಂಟ್. ತಾವು ಕೂಡ ಒಂದು ಅದ್ಭುತವಾದಂಥ ಕನ್ನಡ ಶಾಲೆಯನ್ನು, ನಿಮ್ಮದೇ ಒಂದು ಶಾಲೆ ಕೂಡ ಇದೆ. ಸೊ ಈ ಇಂಗ್ಲೀಷ್ ಅಥವಾ ಹಿಂದಿ ಕಂಪಲ್ಸರಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಥವಾ ಕನ್ನಡದಲ್ಲೂ ಕೂಡ ಬರೆಯುವಂಥ ಅವಕಾಶಗಳಿದೆ ಹೇಗೆ? ಖಂಡಿತ ಇದೆ. UPSCಯೇ ಕನ್ನಡದಲ್ಲಿ ಎಲ್ಲ ಸಬ್ಜೆಕ್ಟ್ಗಳನ್ನು ಕನ್ನಡದಲ್ಲಿ ಬರೆಯೋದಕ್ಕೆ ಅವಕಾಶ ಮಾಡಿಕೊಡ್ತದೆ ಮುಖ್ಯವಾಗಿ. ಮತ್ತು ನಾವು ಇದೊಂದು ದೊಡ್ಡ ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಏನು ಅಂತಂದರೆ, ನಾವು ಒಂದು ಮಾಧ್ಯಮದಲ್ಲಿ ಕಲಿತಾಗ ಬೇರೆ ಮಾಧ್ಯಮದಲ್ಲಿ ಹಿಂದುಳಿತೇವೆ ಅಂತ. ನನ್ನ ತಂದೆ ತಾಯಿ ಶುರು ಮಾಡಿದಂಥ ಸ್ನೇಹ ಶಾಲೆಯ ಪ್ರಥಮ ವಿದ್ಯಾರ್ಥಿ. ನಾನು ಕನ್ನಡ ಮಾಧ್ಯಮದಲ್ಲೇ ಕಲಿತವನು. ಆದರೆ ಈಗ ನಾನು ಮಲೇಷ್ಯಾದಲ್ಲಿ, ದುಬೈಯಲ್ಲಿ, USA ಕ್ಲೈಂಟ್ಸ್ಗಳಿಗೆ ನಾನು ಸೆಷನ್ ತೊಗೊಳ್ತೇನೆ, ಭಾಷಣ ಮಾಡ್ತೇನೆ ಇಂಗ್ಲೀಷ್ನಲ್ಲಿ. ನನಗೆ ಯಾವುದೇ ಸಮಸ್ಯೆ ಆಗಲಿಲ್ಲ. ಸೊ ನಾನು ಹೇಳೋದೇನೆಂದರೆ, ನಮ್ಮ ಭಾಷೆಯನ್ನು ನಾವು ಗಟ್ಟಿಯಾಗಿ ಕಲಿತಾಗ ನಮಗೆ ಬೇರೆ ಯಾವ ಭಾಷೆಯನ್ನು ಕಲಿಯೋದಕ್ಕೂ ನಮಗೆ ಸಾಧ್ಯ ಆಗ್ತದೆ. ಯಾಕೆಂದರೆ ಗಟ್ಟಿತನ ಇರ್ತದೆ, ಆ ಬೇಸ್ ಗಟ್ಟಿ ಇರ್ತದೆ. ನಾವೇನು ಮಾಡ್ತಾ ಇದ್ದೇವೆ, ಇಂಗ್ಲೀಷ್ ಮೀಡಿಯಮ್ನಲ್ಲಿ ಕಲಿತ್ರೆ ಮಾತ್ರ ನಾನು ಇಂಟರ್ನ್ಯಾಷನಲ್ ಪರ್ಸನ್ ಆಗ್ಬೋದು ಅನ್ನುವ ಭ್ರಮೆಯಲ್ಲಿ ನಮ್ಮ ಭಾಷೆಯನ್ನು ಬಿಟ್ಟುಬಿಡ್ತಾ ಇದ್ದೇವೆ, ಆ ಕಡೆಯಿಂದ ಇಂಗ್ಲೀಷನ್ನು ಬಿಟ್ಬಿಡ್ತಾ ಇದ್ದೇವೆ, ಅಥವಾ ಇಂಗ್ಲೀಷನ್ನು ನಮಗೆ ಅರ್ಗಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನಮಗೆ ನಮ್ಮ ಭಾಷೆಯನ್ನು ಗಟ್ಟಿ ಮಾಡಿಕೊಳ್ಳುವ ದೊಡ್ಡ ಜವಾಬ್ದಾರಿ ಇದೆ. ಈಗ ನೀವು ನಮ್ಮ ಕರ್ನಾಟಕದಲ್ಲೇ ನೋಡಿ, ಎಷ್ಟೋ ವಿದ್ಯಾರ್ಥಿಗಳಿಗೆ ಒತ್ತಕ್ಷರ ಬರೀಲಿಕ್ಕೆ ಬರೋದಿಲ್ಲ, ಸರಿಯಾಗಿ ಬಾಲ ಎಲ್ಲಿ ಕೊಡಬೇಕಂತ ಗೊತ್ತಿಲ್ಲ, ಹ್ರಸ್ವ ಗೊತ್ತಿಲ್ಲ, ದೀರ್ಘ ಗೊತ್ತಿಲ್ಲ, ಹೀಗೆ ಮೂಲಭೂತವಾಗಿ ಕನ್ನಡ ಬರೆಯಲಿಕ್ಕೆ ಬರೋದಿಲ್ಲ. ಹಾಗಾಗಿ ಆಗ ಅವ್ರಿಗೆ ಬೇರೆ ಭಾಷೆ ಬಗ್ಗೆ ಸಹಜವಾಗಿ ಭಯ ಬರ್ತದೆ. ಹಾಗಾಗಿ ನಾನು ಹೇಳೋದು, ಮುಖ್ಯವಾಗಿ ನಮ್ಮ ಭಾಷೆಯನ್ನು ನಾವು ಸರಿಯಾಗಿ ಕಲಿಬೇಕು, ಆಮೇಲೆ ಎಷ್ಟು ಭಾಷೆಗಳನ್ನು ಬೇಕಾದ್ರೂ ಕಲಿಯೋದಕ್ಕೆ ಸಾಧ್ಯ. ಈ ಒಂದು ಪ್ರಶ್ನೆಗೆ ಇನ್ನೊಂದು ಎಡಿಷನ್ ಮಾಡಬೇಕು ಅಂತಂದರೆ, ಒಂದು ನಮಗೆ ಬೇರೆ ಭಾಷೆ ಗೊತ್ತಿಲ್ವಲ್ಲ ಅನ್ನೋ ಕೀಳರಿಮೆನ ನಾವು ಆದಷ್ಟು ಬೇಗ ಕಳ್ಕೋಬೇಕು. ಸ್ಪೆಸಿಫಿಕಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈಗ ಸಾಕಷ್ಟು ಸ್ಟೇಟ್ ಗೌರ್ಮೆಂಟಿಂದನೂ ಕೂಡ ಎಫರ್ಟ್ ಹಾಕಿದ್ಮೇಲೆ IBPS ಎಕ್ಸಾಮ್ ಆಗ್ಬೋದು, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಎಕ್ಸಾಮ್ ಆಗ್ಬೋದು, ಇಲ್ಲಿ ಕನ್ನಡದಲ್ಲೂ ಕೂಡ ಬರೆಯುವಂಥ ಅವಕಾಶ ಮಾಡಿಕೊಡು. ಪ್ರಶ್ನೆ ಪತ್ರಿಕೆನೇ ಕನ್ನಡದಲ್ಲಿ ಬರೋಕ್ಕೆ ಶುರುವಾಗಿದೆ. ಸೊ ಕಂಪ್ಲೀಟ್ ಕನ್ನಡ ಮಾಧ್ಯಮದಲ್ಲೇ ಓದಿರೋ ವಿದ್ಯಾರ್ಥಿಗಳು ಕೂಡ ಯಾವುದೇ ರೀತಿ ತೊಂದರೆ ಆಗದೇ ರೀತಿ ನೋಡ್ಕೊಳ್ತಾ ಇದ್ದಾರೆ. UPSC ನಡೆಯುವಂಥ ಸಿವಿಲ್ ಸರ್ವಿಸಸ್ ಎಕ್ಸಾಮ್, ನಾಗರಿಕ ಸೇವಾ ಪರೀಕ್ಷೆಗಳಲ್ಲಿ ಪ್ರಶ್ನೆ ಇನ್ನೂ ಕೂಡ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಬರುತ್ತೆ. ಆದರೆ ನೀವು ಎಂಟೈರ್ ಎಕ್ಸಾಮ್ನ ನೀವು ಕನ್ನಡ ಮಾಧ್ಯಮದಲ್ಲಿ ಬರೀಬಹುದು. ನಿಮ್ಮ ಕೊನೆಯ ಸಂದರ್ಶನವನ್ನು ಕೂಡ ನೀವು, ವ್ಯಕ್ತಿತ್ವ ಪರೀಕ್ಷೆ ಏನು ಇಂಟರ್ವ್ಯೂ ನಡೆಯುತ್ತೆ ಅದನ್ನು ಕೂಡ ನೀವು ಕನ್ನಡದಲ್ಲೇ ಕೊಡಬಹುದು. ಈ ಅವಕಾಶ ಇದೆ. ಸೊ ಯಾವುದೇ ರೀತಿಯಲ್ಲೂ ನಾನು ಕಂಪ್ಲೀಟ್ ಕನ್ನಡ ಮಾಧ್ಯಮದಲ್ಲೇ ಓದಿಲ್ಲ, ಸೊ ನನಗೆ ತೊಂದರೆ ಆಗತ್ತಾ ಅನ್ನೋ ಕೀಳರಿಮೆ ಅವಶ್ಯಕತೆ ಇಲ್ಲ. ಕಲಿಯೋ ಒಂದು ಉತ್ಸಾಹ ಇದ್ದು, ಕಲಿಯೋದಕ್ಕೆ ಛಲ ಇದ್ದಲ್ಲಿ ಸಾಧನೆಗೆ ಯಾವತ್ತೂ ಹಿಂಜರಿಕೆ ಇಲ್ಲ. ಈ ಖಾಸಗಿ ಕ್ಷೇತ್ರಗಳು ಇತ್ತೀಚಿನ ವರ್ಷಗಳಲ್ಲಿ, ಮೇ ಬಿ ಆಫ್ಟರ್ ಕೊರೋನಾ ಆದಮೇಲೆ ವೇಕೆನ್ಸಿಗಳು ಇಲ್ಲದೆ ಇರ್ಬೋದು, ಅಥವಾ ಜಾಬ್ ಕ್ರಿಯೇಟ್ ಆಗದೇ ಇರಬಹುದು ಅಲ್ಲಿ. ಬಟ್ ಸರ್ಕಾರಿ ಕ್ಷೇತ್ರದಲ್ಲಿ ಸಾಕಷ್ಟು ಇವತ್ತಿಗೂ ಕೂಡ ಕೆಲಸಗಳಿದೆ. ಅದು ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಇವತ್ತಿಗೂ ಕೂಡ ಸಾಕಷ್ಟು ಓಪನಿಂಗ್ಸ್ ಇದ್ದೇ ಇರುತ್ತೆ. ಹಾಗೆ ಈಗ ತಾನೇ ಒಂದು ಮೆಸೇಜ್ ಕೂಡ ನೋಡ್ತಾ ಇದ್ವಿ, IDBI ಬ್ಯಾಂಕಿಂದ ಸುಮಾರು 600ಕ್ಕಿಂತ ಹೆಚ್ಚು ಜನರಿಗೆ ಇವತ್ತು ಉದ್ಯೋಗ ಅವಕಾಶ ಇದೆ, ಜನರಲ್ ಮ್ಯಾನೇಜರ್ ಪೋಸ್ಟ್ಗಳಿದೆ ಅನ್ನೋದು. ಸೊ ಸರ್ಕಾರಿ ವಲಯದಲ್ಲೂ ಕೂಡ ಸಾಕಷ್ಟು ಅವಕಾಶಗಳಿದೆ ಇವತ್ತು. ಸರ್ಕಾರಿ ಹುದ್ದೆಗಳಿಗೆ, ಬ್ಯಾಂಕಿಂಗ್ ಹುದ್ದೆಗಳಲ್ಲಾಗ್ಬೋದು, ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಗಳಾಗ್ಬೋದು, ರಿಕ್ರೂಟ್ಮೆಂಟ್ ಕಂಟಿನ್ಯೂಸ್ ಆಗಿ ನಡೀತಾನೆ ಇದೆ. ಪ್ರತಿ ವರ್ಷ ಕಡಿಮೆ ಅಂತಂದರೂ 1000 ಪೋಸ್ಟ್ ನಿಯರ್ ಬೈ ನಾಗರಿಕ ಸೇವಾ ಹುದ್ದೆಗಳಿಗೆ ಕರೀತಾರೆ. ಅದು ಗ್ರೂಪ್ A. ಅದು ಬಿಟ್ಟು ಇಂಜಿನಿಯರಿಂಗ್ ಸರ್ವಿಸ್ ಆಗ್ಬೋದು, ಕಂಬೈನ್ಡ್ ಮೆಡಿಕಲ್ ಸರ್ವಿಸಸ್, ಫಾರೆಸ್ಟ್ ಸರ್ವಿಸಸ್, ಸಾಕಷ್ಟು ಗ್ರೂಪ್ A ಹುದ್ದೆಗಳಿಗೆ ಇಷ್ಟೊಂದಿದೆ. ಅದು ಬಿಟ್ಟು ಅಕ್ಷರ ಅವ್ರು ಹೇಳಿದಾಗೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇದೆ. ಸ್ಟಾಫ್ ಸೆಲೆಕ್ಷನ್ ಕಮಿಷನ್ಗೆ ಒಂದು ಬಾರಿ ನಡೆಯುವಂಥ ಕಂಬೈನ್ಡ್ ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮ್ಗೆ ಸುಮಾರು 10 ಲಕ್ಷ ಜನ ಎಕ್ಸಾಮ್ ಬರೀತಾರೆ. 1-1.5 ಲಕ್ಷ ಪೋಸ್ಟಿಂಗ್ಸ್ ಇರುತ್ತೆ ಬೇರೆ ಇದರಲ್ಲಿ. ಸೊ ಅವಕಾಶಗಳಂತೂ ತುಂಬಾ ಇವೆ. ಆ್ಯಂಡ್ ಪ್ರತಿ ವರ್ಷ ರೆಗ್ಯುಲರಾಗಿ ಎಕ್ಸಾಮ್ ನಡೆಯುತ್ತೆ. ಈ ಒಂದು ಎಕ್ಸಾಮ್ಗೆ ನಾವು 3 ವರ್ಷ ಕಾಯಬೇಕು, 4 ವರ್ಷ ಕಾಯಬೇಕು ಅನ್ನೋ ಒಂದು ಪರಿಸ್ಥಿತಿ ಇಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆಗಳ ಅರಿವೇನು, ಇದಕ್ಕೆ ನಾನು ಏನು ಕಲಿಬೇಕು, ಎಷ್ಟು ನಾನು ತಿಳ್ಕೋಬೇಕು ಅನ್ನೋ ಕರೆಕ್ಟ್ ಮಾಹಿತಿ ಸಿಕ್ಕಿದ್ರೆ, ಆ ಒಂದು ಮಾಹಿತಿ ಜೊತೆಗೆ ಆ ದಿಕ್ಕಿನಲ್ಲಿ ನಾನು ಪರಿಶ್ರಮ ಪಡ. ಕರ್ನಾಟಕದಲ್ಲೂ ಕೂಡ ಯಾವುದೇ ನೇಮಕಾತಿಗಳು ನಿಂತಿಲ್ಲ. PSI ಹುದ್ದೆಗಳಿಗೆ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳ ನೇಮಕಾತಿ ನಡೀತಾ ಇದೆ. KPSC ಒಂದು ಸ್ವಲ್ಪ ಡಿಲೇ ಆಗಿದೆ, ಅದು ಕೂಡ ಬೇರೆ ಬೇರೆ ಎಕ್ಸಾಮ್ಸ್ ಕರೀತಾನೆ ಇವೆ. ಸೊ ಇನ್ ಟರ್ಮ್ಸ್ ಆಫ್ ಅವೈಲಬಿಲಿಟಿ ಸಾಕಷ್ಟು ಅವೈಲಬಿಲಿಟಿ ಇದೆ. ಈಗ ಸಾಕಷ್ಟು ಜನರಿಗೆ ಅಂದರೆ IAS ಮಾಡಬೇಕು, IPS ಮಾಡಬೇಕು ಅನ್ನೋ ಆಲೋಚನೆಗಳಿರುತ್ತೆ. ಪಾಸ್ ಆದರೆ ಓಕೆ, ಫೇಲ್ ಆದರೆ ಏನು ಅನ್ನೊಂದು ಆಲೋಚನೆ.
ಬಟ್ ಫೇಲ್ ಆದವ್ರಿಗೂ ಒಂದು ಅವಕಾಶಗಳಿದೆಯಾ, ಏನೆಲ್ಲ ಆಪ್ಷನ್ಸ್ಗಳಿದೆ ಇವತ್ತು? ಕಳೆದ 5 ವರ್ಷಗಳಲ್ಲಿ ಈ ನಿಟ್ಟಿನಲ್ಲಿ ಸಾಕಷ್ಟು ರಿಫಾರ್ಮ್ಸ್ ಆಗಿದೆ. ಒಂದು, IAS ಇಂಟರ್ವ್ಯೂ ಅಲ್ಲಿ ನಾನು ಪಾಸ್ ಆಗಲಿಲ್ಲ ಅಂದರೆ ನಾನು ಅಲ್ಲಿಗೆ ನಿಲ್ಲೋದಿಲ್ಲ. ಈಗ ಸಾಕಷ್ಟು ಸೆಂಟ್ರಲ್ ಗೌರ್ಮೆಂಟಿನ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸು ಇಂಟರ್ವ್ಯೂ ಲೆವೆಲಿಗೆ ಬಂದು ಪಾಸ್ ಆಗದೆ ಇರೋರನ್ನ ಡೈರೆಕ್ಟಾಗಿ ರೆಕ್ರೂಟ್ ಮಾಡ್ತಾಯಿವೆ. ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಡೈರೆಕ್ಟಾಗಿ ಇಂಟರ್ವ್ಯೂ ಲೆವೆಲಿಗೆ ಬಂದು ಪಾಸ್ ಆಗದೆ ಇರೋರನ್ನ ಡೈರೆಕ್ಟಾಗಿ ರೆಕ್ರೂಟ್ ಮಾಡ್ತಾಯಿವೆ. ಸೆಂಟ್ರಲ್ ಗೌರ್ಮೆಂಟ್ ಒಂದು ಸೂಚನೆ ಹೊರಡಿಸಿದೆ, ಯಾರ್ಯಾರು ಇಂಟರ್ವ್ಯೂ ಲೆವೆಲ್ ಬಂದಿದೆ ಅವರು ನಿಮ್ಮ ಇಲಾಖೆಗಳಲ್ಲಿ ಅವ್ರನ್ನ ಡೈರೆಕ್ಟಾಗಿ ನೇಮಕಾತಿ ಮಾಡ್ಬೋದು ಅಂತ. ಇಂಟರ್ವ್ಯೂಗೂ ಬರಲಿಲ್ಲ, ನಾನು ಇದಕ್ಕೆ ಓದಿದ್ದೀನಿ, ನಾನು ಪಾಸ್ ಆಗಲಿಲ್ವಲ್ಲ ಅಂತಿರೋರಿಗೆ ಸೆಂಟ್ರಲ್ ಲೆವೆಲಲ್ಲಿ ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿ ಅಂತ ಒಂದು ಹೊಸ ಏಜೆನ್ಸಿ ಬರ್ತಾ ಇದೆ. ಸೊ ನಾನು 10 ಎಕ್ಸಾಮ್ಸ್ ಬರೆಯೋ ಅವಶ್ಯಕತೆ ಇಲ್ಲ, ಒಂದು ಎಕ್ಸಾಮ್ ಬರೆದ್ರೆ ಸಾಕು. ಆ ಒಂದು ಎಕ್ಸಾಮಲ್ಲಿ ಬರೋ ಸ್ಕೋರು ನನಗೆ 2 ವರ್ಷದ ವ್ಯಾಲಿಡಿಟಿ ಇರುತ್ತೆ. ವರ್ಷಕ್ಕೆ 2 ಬಾರಿ ಎಕ್ಸಾಮ್ ನಡೆಯುತ್ತೆ. ನನಗೆ ಒಂದು ಸತಿ ಬಂದಿದ್ದಂಥ ಸ್ಕೋರ್ ನನಗೆ ಅದರಲ್ಲಿ ಸಮಾಧಾನ ಇಲ್ಲ ಅಂತಂದರೆ 6 ತಿಂಗಳ ನಂತರ ಮತ್ತೊಂದು ಸತಿ ಎಕ್ಸಾಮ್ ಬಂದು ನನ್ನ ಸ್ಕೋರ್ನ ಇಂಪ್ರೂವೈಸ್ ಮಾಡ್ಬೋದು. ಆ ಒಂದು ಎಕ್ಸಾಮಿನ ಸ್ಕೋರ್ ಮೇಲೆ ಸರ್ಕಾರಿ ಹುದ್ದೆಗಳ ಸಾಕಷ್ಟು ಇಲಾಖೆಗಳಲ್ಲಿ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಸರ್ವಿಸಸ್ಗೆ ನನಗೆ ಡೈರೆಕ್ಟ್ ನೇಮಕಾತಿ ಆಗುವಂಥ ಅವಶ್ಯಕತೆ ಇದೆ. ಅಕ್ಷರ್ ಅವರೀಗ ಈ ಕಾಂಪಿಟೇಟಿವ್ ಕೋರ್ಸ್ಗಳನ್ನ ಮಾಡಬೇಕು ಅನ್ನೋದಿದ್ರೆ ಸೊ ಏನೆಲ್ಲ ಆಪ್ಷನ್ಸ್ಗಳಿದೆ? ಜನಗಳಿಗೆ ಇವತ್ತಿಗೂ ಒಂದು ರೀತಿ ಕನ್ಫ್ಯೂಷನ್ ಸ್ಟೇಟಸಲ್ಲೇ ಇದ್ದಾರೆ. ಸೊ ನಾನು ಎಕ್ಸಾಮ್ ತೊಗೋಬೇಕು, ಆಸಕ್ತಿ ಇರುತ್ತೆ, ಎಲ್ಲಿ ತೊಗೋಬೇಕು, ಹೇಗೆ ತೊಗೋಬೇಕು, ಎಷ್ಟು ಖರ್ಚಾಗುತ್ತೆ, ಸೊ ಬೆಸ್ಟ್ ಕೋಚಿಂಗ್ ಎಲ್ಲಿ ಸಿಗುತ್ತೆ, ಆಪ್ಷನ್ಸ್ ಏನೇನಿದೆ? ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕಾದ್ರೆ ಮುಂಚೆ ನಾನು ಹೇಳೋದು ಅವ್ರಿಗೆ ಆ ಮೈಂಡ್ ಸೆಟ್ ಇರಬೇಕು. ಎಷ್ಟೋ ವಿದ್ಯಾರ್ಥಿಗಳು ಕೋಚಿಂಗ್ ಸೆಂಟರ್ಗಳಿಗೆ ಬರ್ತಾರೆ. ಹೇಗೆ ಬರ್ತಾರೆ ಅಂದರೆ ಇದು ಇನ್ನೊಂದು ಗ್ರ್ಯಾಜುಯೇಷನ್ ಕೋರ್ಸ್ ಥರ ಬಂದರು, ಅದನ್ನು ಅಲ್ಲಿ ಎನ್ರೋಲ್ ಮಾಡ್ಕೊಂಡದ್ರಲ್ಲಿ ಒಂದು ಸಂತೋಷ. UPSCಗೆ ಓದ್ತಾ ಇದ್ದೇನೆ ಅಂತಂದಾಗಲೇ ನಾನು IAS ಆದೆ ಅನ್ನುವಂಥ ಭ್ರಮೆ. ಆಮೇಲೆ ಸರಿ ಎನ್ರೋಲ್ ಮಾಡ್ಕೊಂಡ ಕೂಡಲೇ ಪಾಸ್ ಆಗ್ತೇನೆ ಅನ್ನುವಂಥ ಇನ್ನೊಂದು ಭ್ರಮೆ. ಈ ರೀತಿಯ ಮಾನಸಿಕ ಸ್ಥಿತಿಯಲ್ಲಿ ಬರ್ತಾರೆ. ಮೊದಲು ಅದನ್ನು ಬದಲಾಯಿಸಬೇಕು. ಈಗ ಕಾಂಪಿಟೇಟಿವ್ ಎಕ್ಸಾಮಿಗೆ ಹೋಗಬೇಕಂತಾದರೆ ನಾವು ನಮ್ಮ ಇಂಡಿಯಾ ಫಾರ್ IASನಲ್ಲಿ ಅದನ್ನು ಮುಖ್ಯವಾಗಿ ಹೆಚ್ಚು ಪರಿಗಣನೆಗೆ ತಗೊಳ್ತೇವೆ. ಯಾಕೆಂದರೆ ಒಬ್ಬ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಸಕ್ಸಸ್ಫುಲ್ ಆಗಿ ಹೊರಗೆ ಬರಬೇಕು ಅಂತಾದರೆ ಆ ಮೈಂಡ್ ಸೆಟ್ ಬೇಕು. ಈಗ ನೀವು ಜರ್ನಲಿಸ್ಟ್ ಆಗಿರಬೇಕಾದ್ರೆ ಆ ಜರ್ನಲಿಸ್ಟಿಕ್ ಮೈಂಡ್ ಸೆಟ್ ಬೇಕು. ಒಬ್ಬ ಸೈಕಾಲಜಿಸ್ಟ್ ಆಗಿರ್ಬೇಕಾದ್ರೆ ಸೈಕಾಲಜಿಸ್ಟಿನ ಮೈಂಡ್ ಸೆಟ್ ಬೇಕು. ಈಗ ಮೈಂಡ್ ಸೆಟ್ ಅಂದರೆ ಏನು? ಈಗ ಅನ್ಸರ್ಟನ್ಟಿ ಅನ್ನೋದು ಒಬ್ಬ ಆಫೀಸರ್ನ ಜೀವನದಲ್ಲಿ ಇದ್ದೇ ಇರ್ತದೆ. ಅದು ನಮ್ಮ UPSC ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲೂ ಇದ್ದೇ ಇರ್ತದೆ. ಈಗ ನಮಗೆ ಎಕ್ಸಾಮ್ ಬರೆದ ಕೂಡಲೇ ಪಾಸ್ ಆಗೋದಿಲ್ಲ. ಆ ಥರದ ಕಷ್ಟಗಳನ್ನು ಸಹಿಸ್ಕೊಳ್ಳುವ ಒಂದು ಛಲ ಇರಬೇಕಾಗ್ತದೆ. ಇದನ್ನು ನಾವು ಮಾಡಿಕೊಂಡಾಗ ನಿಮಗೆ ಯಾವುದೇ ಕೋಚಿಂಗ್ ಸೆಂಟ್ರಿಗೆ ಹೋದರೂ ನಿಮಗೆ ಅಲ್ಲಿ ಸರಿಯಾದ ಮಾರ್ಗದರ್ಶನಗಳು ಸಿಗ್ತದೆ. ಆದರೆ ಕೋಚಿಂಗ್ ಸೆಂಟರ್ಗಳನ್ನು ಹುಡುಕೋದು ಹೇಗೆ ಅನ್ನೋದು ಇನ್ನೊಂದು ಪ್ರಶ್ನೆ. ನನಗೆ ಸರಿಯಾದ ಸೂಕ್ತವಾದಂಥ ಕೋಚಿಂಗ್ ಸೆಂಟರ್ ಯಾವುದು ಅಂತ. ಅದಕ್ಕೆ ಬೇರೆ ಬೇರೆ ಮಾನದಂಡಗಳನ್ನು ಇಟ್ಕೊಳ್ಬೋದು. ಒಂದು, ಆ ಕೋಚಿಂಗ್ ಸೆಂಟ್ರಿಂದ ಯಾವ ರೀತಿಯ ರಿಸಲ್ಟ್ಗಳು ಬರ್ತಾ ಇದೆ, ಎಂತೆಂಥ ವ್ಯಕ್ತಿಗಳು ಹೊರಗೆ ಬರ್ತಾ ಇದ್ದಾರೆ ಅಂಥದ್ದು. ಆಮೇಲೆ ನಾನು ಅದಕ್ಕಿಂತಲೂ ಹೆಚ್ಚಾಗಿ ಹೋಗಿ ಹೇಳೋದೇನೆಂದರೆ ಆ ಕೋಚಿಂಗ್ ಸೆಂಟ್ರಿಗೆ ಹೋಗಿ ಅಲ್ಲಿಯ ಫ್ಯಾಕಲ್ಟಿಗಳ ಹತ್ರ ಮಾತಾಡಿ. ಆವಾಗ ನಿಮಗೆ ಅಲ್ಲಿ ಆ ಅನ್ಯೋನ್ಯತೆ ನಿಮಗೆ ಬಂದಾಗ ಸಹಜವಾಗಿ ನಿಮಗೆ ಅಲ್ಲಿ ಕಲಿಸಿದ ಪಾಠಗಳು ಅರ್ಥ ಆಗ್ತಾ ಹೋಗ್ತದೆ. ಹಾಗಾಗಿ ನಾನು ಹೇಳೋದು ಹೊರಗೆ ಹೋಗಿ ಎಕ್ಸ್ಪ್ಲೋರ್ ಮಾಡೋದನ್ನು ಕಲಿಬೇಕು. ನನಗೆ ಮನೆಗೆ ಕೂತಲಿಗೆ ಎಲ್ಲ ಸಿಕ್ಬಿಡಬೇಕು ಅಂತ ಅಂದ್ಕೊಂಡಿದ್ರೆ ಅದು ಬಹಳ ಕಷ್ಟದ ಪರಿಸ್ಥಿತಿ. ಇಂಡಿಯಾ ಫಾರ್ IAS ಅಕಾಡೆಮಿ ಒನ್ ಆಫ್ ದ ಬೆಸ್ಟ್ ಅಂತ ನಾನು ಕೂಡ ಕೇಳ್ಪಟ್ಟಿದ್ದೀನಿ. ಸೊ ಅಲ್ಲಿ ಯಾವೆಲ್ಲ ತರಬೇತಿಗಳನ್ನ ಕೊಡ್ತೀರಿ, ಹೇಗೆ ರೆಡಿ ಮಾಡ್ತೀರಿ ಒಬ್ಬ ವಿದ್ಯಾರ್ಥಿಯನ್ನು ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತಂದಾಗ ಯಾವ ರೀತಿ ತಯಾರು ಮಾಡ್ತೀರಿ? ಇಂಡಿಯಾ ಫಾರ್ IAS ಒಂದು ಸಂಸ್ಥೆಯಾಗಿ, ಒಂದು ತಂಡವಾಗಿ ನಮ್ಮ ಮುಖ್ಯ ಉದ್ದೇಶ ಇರೋದೇ ಯಾರೊಬ್ಬರಿಗೂ ಕೂಡ ಈ ಕನಸು ಅನ್ನೋದು ಕನಸಾಗಿ ಉಳಿಬಾರ್ದು ಅಂತ. ಸೊ ನಾವು ಶುರು ಮಾಡೋ ಮೊದಲ ಹೆಜ್ಜೆನೇ ನಾವು ಯಾವತ್ತೂ ಕೂಡ ಒಬ್ಬ ಸ್ಟೂಡೆಂಟ್ ಅಂತ ನಮ್ಮಲ್ಲಿ ಬಂದಿದ್ದ ತಕ್ಷಣ ಡೈರೆಕ್ಟಾಗಿ ಕ್ಲಾಸ್ ಅಂತ ಶುರು ಮಾಡೋದಿಲ್ಲ. ಜನರಲಿ ನಿಮ್ಮ ತಂದೆ ತಾಯಿ ಜೊತೆಗೆ ಬನ್ನಿ ಅಂತ ಹೇಳಿ ಅವ್ರ ಜೊತೆ ಕೂರಿಸಿ 1 to 1 ನಾವು ಅಟ್ಲೀಸ್ಟ್ ಒಂದು 1/4 ಗಂಟೆ 20 ನಿಮಿಷ ಅವ್ರ ಜೊತೆಗೆ ಮುಕ್ತವಾಗಿ ಒಂದು ಸಂವಹನ ನಡೆಸ್ತೀವಿ. ಈ ಎಕ್ಸಾಮ್ ಅಂದರೆ ಏನು, ಇದರ ಅವಶ್ಯಕತೆ ಏನು, ನೀವು ಇಲ್ಲಿವರೆಗೂ ಓದ್ಕೊಂಡು ಬಂದಿರೋ ಮನಸ್ಥಿತಿಗೂ ಈಗ ನೀವು ಡೆವಲಪ್ ಮಾಡ್ಕೊಳ್ಬೇಕಾಗಿರೋ ಮನಸ್ಥಿತಿಗೂ ಏನು. ಸಾಕಷ್ಟು ಜನ ಬಂದಾಗ ಇದಕ್ಕೆ ನನಗೆ 1 ವರ್ಷ ಕೊಡ್ತೀನಿ, 1 ವರ್ಷದಲ್ಲಿ ನಾನು ಪಾಸ್ ಆಗಬೇಕು. ಸಾಕಷ್ಟು ಬಾರಿ ಮಹಿಳಾ ಅಭ್ಯರ್ಥಿಗಳು ಎಷ್ಟು ಜನ ಇರ್ತಾರೆ, ಅವರಿಗೆ ಮನೆಗಳಿಂದ ಪ್ರೆಷರ್ ಇರುತ್ತೆ, ನೀನು 1 ವರ್ಷ ಕೊಡ್ತಾ ಇದ್ದೀನಿ. ಸೊ ಈ ರೀತಿ ನಾವು ತಂದೆ ತಾಯಿನೂ ಜೊತೆ ಕೂರಿಸ್ಕೊಂಡು ಅವರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸಿದಾಗ, ನೋಡಿ ಈ ಒಂದು ಎಕ್ಸಾಮಿಗೆ ನೀವು ಓದಿದಾಗ ನಿಮಗೆ ಎಷ್ಟೆಲ್ಲ ಅವಕಾಶಗಳು ತೆರೆದುಕೊಳ್ತವೆ. ಇಲ್ಲಿವರೆಗೂ ನೀವು ಒಂದು ಹಾದಿಯಲ್ಲಿ ಬಂದಿದ್ದೀರಾ, ಈಗ ನೀವು ಇಲ್ಲಿ ಪ್ರತಿಯೊಂದನ್ನು ಕಲಿತಾ ಇದ್ದೀರಾ. ಜೀವನದಲ್ಲಿ ನಿಮ್ಮ ಮೈಂಡ್ಸೆಟ್ ಡೆವಲಪ್ಮೆಂಟ್ ಆಗ್ಬೋದು ಅಥವಾ ಇಲ್ಲಿನ ಈ ರೀತಿ ಒಂದು ಸಂವಹನ ನಡೆಸ್ತೀವಿ. ನಂತರ ಅರಿವು ಮೂಡಿಸೋ ದೃಷ್ಟಿಯಿಂದ ಫಸ್ಟು 1-2 ವಾರಗಳ ಕಾಲ ಓರಿಯೆಂಟೇಷನ್ ಕ್ಲಾಸಸ್ ಮಾಡ್ತೀವಿ. ನಾವು ಡೈರೆಕ್ಟ್ ಸಿಲೆಬಸ್ ಶುರು ಮಾಡೋದಕ್ಕೆ ಮುಂಚೆ ಅವರಿಗೆ ಏನು ಬಿಕಾಸ್ ಅವರು ಬೇರೆ ಬೇರೆ ಬ್ಯಾಕ್ಗ್ರೌಂಡ್ಸಿಂದ ಬಂದಿರ್ತಾರೆ. ಆರ್ಟ್ಸ್ ಅವರು ಇರ್ತಾರೆ, ಕಾಮರ್ಸ್ ಅವರು ಇರ್ತಾರೆ, ಸೈನ್ಸ್ ಅವರು, ಎಲ್ಲರೂ ಕೂಡ ನಾವು ಒಂದು ಹಂತಕ್ಕೆ ತಂದು ನೀವು ಯಾರೂ ಕೂಡ ಕಮ್ಮಿನೂ ಅಲ್ಲ ಅಥವಾ ನನಗೆ ತುಂಬ ಗೊತ್ತು ಅನ್ನೋ ಭ್ರಮೆನೂ ಬೇಡ ಅನ್ನೋ ಒಂದು ದೃಷ್ಟಿಯಿಂದ ಓರಿಯೆಂಟೇಷನ್ ಕ್ಲಾಸಸ್ ಮಾಡಿ ನಂತರ ಅವರಿಗೆ ರೆಗ್ಯುಲರ್ ಕ್ಲಾಸಸ್ ಶುರು ಮಾಡಿ. ಕ್ಲಾಸಿನ ಪ್ರತಿ ಹಂತದಲ್ಲೂ ಕೂಡ ಪ್ರತಿಯೊಂದನ್ನು ಕೂಡ ಮೂಲಭೂತದಿಂದ ಅಂದರೆ ಫ್ರಮ್ ಬೇಸಿಕ್ಸಿಂದನೂ ತೊಗೊಂಡು ಪ್ರತಿಯೊಂದು ಐಡಿಯಾದಲ್ಲೂ ಎಕ್ಸಾಮ್ ಓರಿಯೆಂಟೇಷನ್ ತುಂಬ ಇಂಪಾರ್ಟೆಂಟ್. ಬಿಕಾಸ್ ಇಲ್ಲಿ ನಾವು ಯಾರೂ ಕೂಡ
ನಾನು ಹಿಸ್ಟ್ರಿ ಕಲಿತಾ ಇರೋದು ಒಬ್ಬ ಹಿಸ್ಟಾರಿಯನ್ ಆಗೋದಕ್ಕಲ್ಲ, ಎಕಾನಮಿ ಕಲಿತಾ ಇರೋದು ಎಕನಾಮಿಸ್ಟ್ ಆಗೋದಕ್ಕಲ್ಲ. ನಾನು ಇದೇ ವಿಷಯದಲ್ಲಿ ಒಂದು ಎಕ್ಸಾಮ್ ಬರೀಬೇಕು. ಸೊ ನನಗೆ ಒಂದು ಪೂರ್ವಭಾವಿ ಪರೀಕ್ಷೆಗೆ ಈ ವಿಷಯವನ್ನು ನಾನು ಹೇಗೆ ಕೇಳ್ಬೋದು, ಅಥವಾ ಒಂದು ಮುಖ್ಯ ಪರೀಕ್ಷೆಗೆ ಈ ವಿಷಯವನ್ನು ನಾನು ಹೇಗೆ ಕೇಳ್ಬೋದು, ಆ ದೃಷ್ಟಿಕೋನದಿಂದ ಹೇಗೆ. ಎಕ್ಸ್ಪೆನ್ಸಿವ್ನ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ರೆಡಿ ಆಗೋದು, ಕೋಚಿಂಗ್ ತೊಗೊಳ್ಳೋದು, ಸಾಕಷ್ಟು ಜನರ ಮನಸ್ಥಿತಿ ಹಾಗೆ ಇದೆ, ಇದಕ್ಕೆ ತುಂಬ ಹಣ ಬೇಕು ಅಥವಾ ಲಕ್ಷ ಬೇಕಾಗುತ್ತೆ. ಇಸ್ ಇಟ್ ಎಕ್ಸ್ಪೆನ್ಸಿವ್? ಇಟ್ ವಾಸ್ ಪ್ರಾಬಬಲಿ ಒಂದು ಕಾಲದಲ್ಲಿ ಎಕ್ಸ್ಪೆನ್ಸಿವ್ ಆಗಿತ್ತು ಅನಿಸುತ್ತೆ. ಇವತ್ತು ಇಲ್ಲ. ಒಂದು ತಂತ್ರಜ್ಞಾನದ ಬಳಕೆಯಿಂದ, ಇನ್ನೊಂದು ಯಾವಾಗ ಒಂದು ವಿಷಯದ ಮೇಲೆ ಎಲ್ಲರೂ ಇಂಟ್ರೆಸ್ಟ್ ತೋರಿಸ್ತಾ ಹೋಗ್ತಾರೆ, ಆಟೋಮ್ಯಾಟಿಕ್ಲಿ ಅದರ ಕಾಸ್ಟ್ ರಿಲೇಟೆಡು ಕಮ್ಮಿ ಆಗುತ್ತೆ. ಆ್ಯಂಡ್ ನಮ್ಮ ಸಂಸ್ಥೆಯ ಮೂಲ ಉದ್ದೇಶ ಈ ಎಕ್ಸ್ಪೆನ್ಸ್ ಅಥವಾ ಹಣಕಾಸು ಅನ್ನೋದು ಒಂದು ಇದಕ್ಕೆ ಯಾವುದೇ ರೀತಿಯ ತಡೆಗೋಡೆ ಹಾಕ್ಕೊಡ್ದು. ಅದಕ್ಕೆ ನಾವು ರೆಗ್ಯುಲರಾಗಿ ಸ್ಕಾಲರ್ಶಿಪ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತೀವಿ. ಈ ಬಾರಿ ಕೋವಿಡಿಂದ ಅವಕಾಶ ವಂಚಿತರಾಗಿರೋರು ಅಥವಾ ಕೋವಿಡಿಂದ ತೊಂದರೆಗೊಳಗಾಗಿರೋ ಹಲವಾರು ಕುಟುಂಬಗಳಿಗೆ ನಾವು ಕಂಪ್ಲೀಟ್ ಸ್ಕಾಲರ್ಶಿಪ್ ಅನೌನ್ಸ್ ಮಾಡಿದ್ದೀವಿ. ಆ್ಯಂಡ್ ಟು ಅನ್ ಎಕ್ಸ್ಟೆಂಟ್ ಯಾರು ಕೋವಿಡಿಂದ ಅವರ ಫ್ಯಾಮಿಲೀಸಲ್ಲಿ ಯಾರಾದರೂ ಕಳ್ಕೊಂಡಿರೋ ಇದ್ದರೆ ಅವ್ರಿಗೆ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ ಎಜುಕೇಷನ್ ಕೊಡ್ತಾ ಇದ್ದೀವಿ. ಅದು ಬಿಟ್ಟು ಎಕ್ಸ್ಪೆನ್ಸಿವ್ ಅಂತ ತಿಳ್ಕೊಳೋದಾದರೆ ಕೆಲವು ಬುಕ್ಸನ್ನು ಕೊಂಡ್ಕೊಳೋ ಅಷ್ಟು ಬೇಸಿಕ್ ಸಾಮರ್ಥ್ಯ ಇದ್ದಷ್ಟು ಅದರಲ್ಲಿ ಈ ಕೋಚಿಂಗ್ ಕಂಪ್ಲೀಟಾಗಿ ಕಲಿಬೋದು. ಇಟ್ ಈಸ್ ರೀಚಿಂಗ್ ಔಟ್ ಟು ಎವ್ರಿ ಪರ್ಸನ್. ಅವರಿಗೆ ಕಲಿಬೇಕು ಅನ್ನೋ ಛಲ ಇರಬೇಕು ಆ್ಯಂಡ್ ಕಲಿಯೋ ಒಂದು ಉತ್ಸಾಹ ಇರಬೇಕು. ಬಿಕಾಸ್ ಇದು 3 ತಿಂಗಳಲ್ಲಿ ಅಥವಾ 6 ತಿಂಗಳಲ್ಲಿ ಮುಗಿಯುವಂಥದ್ದಲ್ಲ. ಕನಿಷ್ಠ 1 ವರ್ಷ ಇದಕ್ಕೆ ಅಂತ ಸಮಚಿತ್ತವಾಗಿ ಓದಬೇಕು. 1 ವರ್ಷದ ನಂತರ ಎಕ್ಸಾಮ್ ಕೂಡ 1 ವರ್ಷದ ಪ್ರಾಸೆಸ್. ಸೊ 2 ವರ್ಷಗಳ ಕಾಲ ಮನಸ್ಥಿತಿನ ಕಾಯ್ದುಕೊಂಡಲ್ಲಿ ಎಕ್ಸ್ಪೆನ್ಸ್ ವಿಲ್ ನೆವರ್ ಬಿ ದಿ ಪ್ರಾಬ್ಲಮ್. ಈ ಕಾಂಪಿಟೇಟಿವ್ ಎಕ್ಸಾಮ್ ತೆಗೆದುಕೊಳ್ಳುವಂಥ ನಮ್ಮ ರಾಜ್ಯದ ವಿದ್ಯಾರ್ಥಿಗಳ ಸಕ್ಸಸ್ ರೇಟ್ ಹೇಗಿದೆ? ಒಂದು ಅರಿವಿನ ಕಾರಣದಿಂದ ನಮ್ಮ ರಾಜ್ಯದಲ್ಲಿ ತಗೊಳ್ತಾ ಇದ್ದಿದ್ದ ವಿದ್ಯಾರ್ಥಿಗಳ ಸಂಖ್ಯೆನೇ ಕಮ್ಮಿ. ಸೊ ತಗೊಳ್ತಾ ಇದ್ದದ್ರಲ್ಲಿ ಸಕ್ಸಸ್ ರೇಟ್ ಇಸ್ ವೆರಿ ಹೈ. ಕರ್ನಾಟಕದವ್ರು ಎಲ್ಲೂ ಕೂಡ ಹಿಂದುಳಿದಿಲ್ಲ. ಫಸ್ಟ್ ರ್ಯಾಂಕನ್ನು 2 ಸತಿ ತೊಗೊಂಡಿದ್ದೀವಿ. ಇದರಲ್ಲಿ ನಂದಿನಿಯವರು ಕೂಡ ಫಸ್ಟ್ ರ್ಯಾಂಕ್ ತೊಗೊಂಡಿದ್ದಾರೆ, ವಿಜಯಲಕ್ಷ್ಮಿ ಬೆದರಿಯವರು ಕೂಡ ಫಸ್ಟ್ ರ್ಯಾಂಕ್ ತೊಗೊಂಡಿದ್ದಾರೆ. ಕಂಟಿನ್ಯೂಸ್ ಆಗಿ ಟಾಪ್ 100 ರ್ಯಾಂಕ್ಸಲ್ಲಿ ಮಿನಿಮಮ್ 10ರಿಂದ 12 ರ್ಯಾಂಕ್ಸ್ ಇವೆ. ಆದರೆ ಓವರಾಲ್ ನೀವು ಕಂಪೇರ್ ಮಾಡಿ ನೋಡಿದಾಗ ಕನ್ನಡಿಗರ ಸಂಖ್ಯೆ ಕಮ್ಮಿ ಇದೆ. ಅಕ್ರಾಸ್ ಇಂಡಿಯಾದಲ್ಲಿ ಬ್ಯೂರೋಕ್ರಸಿಯಲ್ಲಿ ಕನ್ನಡಿಗರ ಸಂಖ್ಯೆ ತುಂಬ ಕಮ್ಮಿ ಇದೆ. ಈ ಒಂದು ವಿಷಯದ ಬಗ್ಗೆ ವ್ಯಥೆ ತುಂಬ ಕೂಡ ಇದೆ. ಸೊ ಅದನ್ನು ಕೂಡ ಒಂದು ಕನಸಾಗಿ ಹೊತ್ಕೊಂಡಿದ್ದೀವಿ. ಮುಂದೊಂದು ದಿವಸ ವರ್ಷಕ್ಕೆ ಅಟ್ಲೀಸ್ಟ್ ಒಂದು 100 ಜನ ಅಧಿಕಾರಿಗಳನ್ನ ಕನ್ನಡ ನಾಡಿಂದ ಕೊಡಬೇಕು ಅನ್ನೋ ಒಂದು ಕನಸು ಕೂಡ ಹೊತ್ತಿದ್ದೀವಿ. ನಿಮ್ಮೆಲ್ಲರ ಸಹಕಾರದಿಂದ ಮಾಡೋಣ. ಏನು ಹೇಳ್ತೀರಿ? ಸಾಕಷ್ಟು ಜನ ವಿದ್ಯಾರ್ಥಿಗಳು, ಕಾರ್ಯಕ್ರಮ ನೋಡುವಂಥ ವಿದ್ಯಾರ್ಥಿಗಳು ಅಥವಾ ಪೋಷಕರು, ಇನ್ಫ್ಯಾಕ್ಟ್ ಪೋಷಕರ ಪಾತ್ರಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಏನೇನು ಆಯ್ಕೆ ಮಾಡ್ಕೋಬೋದು, ಏನೇನು ಚೂಸ್ ಮಾಡ್ಕೋಬೋದು ಈ ಕಾಂಪಿಟೇಟಿವ್ ಎಕ್ಸಾಮ್ ವಿಚಾರಕ್ಕೆ ಬಂದಾಗ? ಕೇವಲ ಡಿಗ್ರಿ ಮಾಡಬೇಕು ಅಥವಾ ಇಂಜಿನಿಯರಿಂಗ್ ಮಾಡಬೇಕು, ಡಾಕ್ಟರ್ ಮಾಡಬೇಕು ಅನ್ನೋ ಮನಸ್ಥಿತಿಯಿಂದ ಹೊರಬಂದು ಯಾವ ರೀತಿ ಆಲೋಚನೆ ಮಾಡ್ಬೋದು? ನಾನು ಎಲ್ಲ ವಿದ್ಯಾರ್ಥಿಗಳಿಗೂ ಸಾಧಾರಣವಾಗಿ ಇದನ್ನೇ ಹೇಳ್ತೀನಿ. ಏನು ಅಂತಂದರೆ, ತಾವು ತಮ್ಮ ಶಕ್ತಿಯನ್ನು ಮೊದಲು ಹುಡುಕಿಕೊಳ್ಬೇಕು. ನನಗೆ ಯಾವುದರಲ್ಲಿ ಆಸಕ್ತಿ, ನನಗೇನು ಮಾಡಿದಾಗ ಖುಷಿ ಆಗ್ತದೆ ಅನ್ನೋದನ್ನು ಹುಡುಕಿಕೊಂಡಾಗ ನಿಮಗೆ ಈಗ ಯಾವ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತಗೊಳ್ಬೋದು ಅನ್ನೋದು ನಮಗೆ ಸಹಜವಾಗಿ ಕಾಣಿಸ್ತಾ ಹೋಗ್ತದೆ. ಹಾಗಾಗಿ ನೀವು ಮೊದಲು ನಿಮ್ಮನ್ನು ಅರಿತುಕೊಳ್ಳಿ, ಆವಾಗ ನಿಮಗೆ ನಿಮ್ಮ ದಾರಿ ತನ್ನಿಂದ ತಾನೇ ಕಾಣಿಸ್ಕೊಳ್ತಾ ಹೋಗ್ತದೆ. ಮತ್ತು ಈ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವು ಭಾಗವಹಿಸಿ. ನೀವು ಅಧಿಕಾರಿ ಆಗ್ತಿರೋ ಇಲ್ವೋ ಅನ್ನೋದಕ್ಕಿಂತ ಹೆಚ್ಚು ಈ UPSC ಪರೀಕ್ಷೆಗೆ ತಯಾರಿ ಮಾಡೋದೇ ಒಂದು ಒಳ್ಳೆಯ ಒಂದು ಅನುಭವ ಮತ್ತು ನಿಮ್ಮನ್ನು ನೀವು ಹೆಚ್ಚು ಜ್ಞಾನವಂತರನ್ನಾಗಿ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ. ಹಾಗಾಗಿ ಈ ನಿಟ್ಟಿನಲ್ಲಿ ನೀವು ಆ ಕಲಿಕೆಯನ್ನೇ ಅನುಭವಿಸ್ತಾ ಅದರಲ್ಲಿ ಖುಷಿ ಪಡ್ತಾ ಹೋದಾಗ ನಿಮಗೆ ಅಧಿಕಾರಿ ಆಗೋದಕ್ಕೆ ಬಹಳ ಸುಲಭ ಆಗ್ತದೆ. ಈ ಪರೀಕ್ಷೆ ಒಂದು ಕಷ್ಟ, ಕಬ್ಬಿಣದ ಕಡಲೆ ಅನ್ನುವಂಥ ಮಾನಸಿಕ ಸ್ಥಿತಿಯನ್ನು ಇಟ್ಕೊಳ್ಬೇಡಿ. ಪ್ರಯತ್ನ ಮಾಡಿ, ನಿಮ್ಮ ಶಿಸ್ತು ಇರಲಿ ಮತ್ತು ಅದರಲ್ಲಿ ಪ್ರಾಮಾಣಿಕತೆ ಇರಲಿ, ಖಂಡಿತವಾಗ್ಲೂ ಜಯ ನಿಮ್ಮದಾಗ್ತದೆ. ಎಸ್ ಸರ್, ತಾವು ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಂದರೆ ಈಗ ನೀವು ಇಂಡಿಯಾ ಫಾರ್ IAS ಏನಿದೆ, ಸೊ ಅದು ಎಲ್ಲಿ ಯಾವ್ಯಾವ ಭಾಗದಲ್ಲಿ, ಕೇವಲ ಬೆಂಗಳೂರು ಮಾತ್ರ ಅಥವಾ ಹೇಗೆ ಸಂಪರ್ಕ ಮಾಡ್ಬೋದು? ಈ ಒಂದು ಸಂಸ್ಥೆಯಲ್ಲಿ ನಾನು ಕೋಚಿಂಗ್ ತಗೋಬೇಕು ಅನ್ನೋದಾದರೆ ಹೇಗೆ ವಿದ್ಯಾರ್ಥಿಗಳು ಹೇಗೆ ನೀವು ಸಂಪರ್ಕ ಮಾಡ್ಬೋದು? ವಿದ್ಯಾರ್ಥಿಗಳ ಸಂಪರ್ಕ ಮಾಡೋದಕ್ಕೆ ಹಲವಾರು ಮಾಧ್ಯಮಗಳಿವೆ. ಡೈರೆಕ್ಟಾಗಿ ಅಕಾಡೆಮಿಕ್ ಬರ್ಬೋದು, ಚಂದ್ರ ಲೇಔಟಿನಲ್ಲಿ ನಮ್ಮ ಸಂಸ್ಥೆ ಇದೆ, ಬರ್ಬೋದು. ನಾವೆಲ್ಲರೂ ಕೂಡ ಒಂದು ತಂಡವಾಗಿರ್ತೀವಿ. ಅವರಿಗೆ ಕಂಪ್ಲೀಟಾಗಿ ಎಕ್ಸಾಮಿನ ಬಗ್ಗೆ ಅರಿವು ಮೂಡಿಸ್ತೀವಿ. ಅವರು ಸೇರಿಕೊಂಡು ಇಲ್ಲೇ ಕೋಚಿಂಗ್ ತೊಗೊಳ್ಬೇಕು ಅನ್ನೋದು ಯಾವುದೇ ಒಂದು ಕಂಪಲ್ಷನ್ ಇಲ್ಲ, ಅದು ನಂತರದ ವಿಷಯ. ಬಟ್ ಎಕ್ಸಾಮಿನ ಬಗ್ಗೆ ಬೇಸಿಕ್ ಅರಿವಿಗಾಗಿ ಬನ್ನಿ, ನಮ್ಮ ಜೊತೆ ಮಾತಾಡಿ ಎಲ್ಲ ರೀತಿಯ ನಿಮಗೆ ಏನು ಅವಕಾಶಗಳಿವೆ ಅಂತ ತಿಳಿಸ್ಕೊಡ್ತೀವಿ. ಅದು ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ನಮ್ಮ ವೆಬ್ಸೈಟ್ ಇದೆ. ಪ್ರತಿ ಬಾರಿ ನಮ್ಮಲ್ಲಿ ನಡೆದ ಎಲ್ಲ ಪ್ರೋಗ್ರಾಮ್ಸ್ ಬಗ್ಗೆನೂ ಅದರಲ್ಲಿ ನಿಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಕೊನೆಯದಾಗಿ ನಾನು ಎಲ್ಲ ವಿದ್ಯಾರ್ಥಿಗಳಲ್ಲಿ, ಅವರ ಪೋಷಕರಲ್ಲಿ ವಿನಂತಿ ಮಾಡೋದಷ್ಟೇ, ಯಾವತ್ತೂ ಕೂಡ ನಿಮ್ಮ ಕನಸುಗಳಿಗೆ ಅಡ್ಡಗೋಡೆ ಹಾಕ್ಕೋಬೇಡಿ, ಮಿತಿಗಳು ಇಟ್ಕೋಬೇಡಿ. ಇಷ್ಟೇನಾ ಅಥವಾ ಇದೇನಾ ಅಂತ ಅಂದ್ಕೊಂಬೇಡಿ. ನೀವು ಸಾಧಿಸುವಷ್ಟು ಸಾಕಷ್ಟಿದೆ.
ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಯಾವುದೇ ಭಯ ಬೇಡ, ಬಿಕಾಸ್ ಇದು ಆಗಲಿಲ್ಲ ಅಂದರೆ ಮುಂದೆ ಏನೂ ಇಲ್ಲ ಅಂತ. ಬಿಕಾಸ್ ಇಲ್ಲಿ ಕಲಿಕೆಯಲ್ಲಿ ನೀವೇನು ಕಲಿಯೋದಿದೆ, ನಿಮ್ಮ ಮನೋವಿಕಾಸ ಏನಾಗೋದು, ಇದರಿಂದ ಜೀವನದಲ್ಲಿ ಸಾಕಷ್ಟು ಮುನ್ನಡಿತೀರ, ಸಾಕಷ್ಟು ಅಚೀವ್ ಮಾಡೋದಿದೆ. ಸಕ್ಸಸ್ ಇಸ್ ಆಲ್ವೇಸ್ ಅಹೆಡ್. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಶ್ರೀನಿವಾಸ್ ಅವರೇ, ಹಾಗೆಯೇ ಅಕ್ಷರ ದಾಮ್ಲೆ ಅವರೇ. ಸಂಕ್ಷಿಪ್ತವಾಗಿ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಹೇಗೆ ರೆಡಿ ಆಗ್ಬೋದು, ಅದರಿಂದ ಆಗುವಂಥ ಲಾಭಗಳೇನು, ಸಂಕ್ಷಿಪ್ತವಾಗಿ ತಾವು ಕೂಡ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ಬರಿಗೂ ಕೂಡ. ಎಸ್, ಇದು ಈ ಕ್ಷಣದ ಕಂಟೆಂಟ್ ಆಗಿತ್ತು. ಇನ್ನಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.